ಸೊ ಜಗದೀಶ್, ಈಗ ಲಭ್ಯ ಆಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ ನಲ್ಲಿ ನಾವು ಪ್ರಕಟಗೊಳಿಸಿರುವಂತಹ ಫೋಟೋ ಇದೆಯಲ್ಲ, ಕಣ್ಣಿಗೆ ಪಟ್ಟಿ ಇರದಂತಹ ಫೋಟೋ, ಕೆತ್ತನೆಯ ಸ್ಥಳದಿಂದ ಲಭ್ಯ ಆಗಿರುವಂತಹ ಫೋಟೋ ಗಮನಿಸ್ತಾ ಹೋದ್ರೆ ಅಣುವಿನಲ್ಲೂ ಕೂಡ ಒಂದೊಂದು ವಿಶೇಷತೆಯನ್ನು ಹುಡುಕಬಹುದು ಅನ್ಸುತ್ತೆ ಈ ಮೂರ್ತಿಗೆ ಸಂಬಂಧಪಟ್ಟ ಹಾಗೆ. ನೀವು ಹೇಳ್ತಾ ಇದ್ರಿ ಆಗ್ಲೇ, ಮುಂದುವರಿಸಿ ಜಗದೀಶ್. ವಿಜಯ್, ನ್ಯೂಸ್ ಫಸ್ಟ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರ್ತಕ್ಕಂತಹ ಫೋಟೋ. ಇಲ್ಲಿಯವರೆಗೂ ಸಹಿತ ಎಲ್ಲರೂ ರಾಮಲಲ್ಲನ ಮೂರ್ತಿಯ ಕಣ್ಣಿಗೆ ಪಟ್ಟೆ ಕಟ್ಟಿರ್ತಕ್ಕಂತಹ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಗ್ತಾ ಇತ್ತು. ಆದ್ರೆ ಈಗ ಸಿಕ್ಕಿರುವಂತಹ ಫೋಟೋ ರಾಮಲಲ್ಲನ ಕೆತ್ತನೆ ಆಗಿರ್ತಕ್ಕಂತಹ ಸ್ಥಳ, ಅಯೋಧ್ಯೆಯಲ್ಲಿರುವಂತಹ ಸ್ಥಳ. ಆ ಒಂದು ಸ್ಥಳದ ಏನಂದ್ರೆ ಕೆತ್ತನೆ ಆಗುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತು, ಮತ್ತೆ ಕೆತ್ತನೆ ಆದ್ಮೇಲೆ ಆ ಮೂರ್ತಿಯನ್ನ ನೋಡೋದಕ್ಕೆ ಬರ್ತಾರಲ್ಲ, ಅಂದ್ರೆ ಸೆಲೆಕ್ಷನ್ ಮಾಡುವಂತಹ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಫೋಟೋವನ್ನ ಏನಂದ್ರೆ ಕ್ಲಿಕ್ಕಿಸಲಾಗುತ್ತೆ. ಆ ಫೋಟೋ ಈಗ ನ್ಯೂಸ್ ಫಸ್ಟ್ ಗೆ ಸಿಕ್ಕಿದೆ. ನ್ಯೂಸ್ ಫಸ್ಟ್ ಈ ಹಿಂದೆಯೂ ಸಹಿತ ರಾಮಲಲ್ಲನ ಮೂರ್ತಿ ಯಾವುದು ಸೆಲೆಕ್ಟ್ ಆಯಿತು ಅನ್ನುವಂತಹ ವಿಚಾರವನ್ನ ಸಹಿತ ಏನಂದ್ರೆ ಜನವರಿ 1ನೇ ತಾರೀಕಿಗೆ ಅತಿ ದೊಡ್ಡ ಪ್ರಮಾಣದಲ್ಲಿ ನಾವು ಸುದ್ದಿಯನ್ನ ಮಾಡಿದ್ವಿ. ಅದು ಏನಂದ್ರೆ ಸತ್ಯ ಆಯಿತು. ಮೈಸೂರು ಮೂಲದ ಏನಂದ್ರೆ ಶಿಲ್ಪಿ ಅವರೇ ಏನಂತಂದ್ರೆ ಕೆತ್ತಿರುವಂತಹ ಮೂರ್ತಿಯನ್ನೇ ನಾವು ಏನಂದ್ರೆ ಸೆಲೆಕ್ಟ್ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನ ನ್ಯೂಸ್ ಫಸ್ಟ್ ಹೇಳಿದ್ವಿ. ಈಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೀವಿ. ಅದು ಏನು ಅಂದ್ರೆ ರಾಮಲಲ್ಲ ಮೂರ್ತಿಯನ್ನ ಏನಂದ್ರೆ ಕಣ್ಣಿಗೆ ಪಟ್ಟೆ ಕಟ್ಟದೇ ಇರುವಂತಹ ಮೂರ್ತಿಯನ್ನ ಸಹಿತ ಏನಂತಂದ್ರೆ ಜನರಿಗೆ ತೋರಿಸುವ ಮೂಲಕವಾಗಿ, ಅಂದ್ರೆ ಯಾವ ರೀತಿಯಾಗಿದೆ, ಮುಖದಲ್ಲಿರುವಂತಹ ತೇಜಸ್ ಯಾವ ರೀತಿಯಾಗಿದೆ, ಮುಖದ ಹಾವಭಾವ ಹೇಗಿದೆ, 5 ವರ್ಷದ ಮಗು ಏನಂದ್ರೆ ಬಾಲರಾಮ ಹೇಗೆ ಕಾಣಿಸ್ತಾನೆ, ಆ ಬಾಲರಾಮನ ಮುಖದ ಕೆನ್ನೆಯ ಮೇಲೆ ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಗೊತ್ತಾಗ್ತಾ ಹೋಗುತ್ತೆ. ಅಂದ್ರೆ ಚಿಕ್ಕ ಮಗುವಿನ ಗಲ್ಲ ಏನಂತಂದ್ರೆ ಸ್ವಲ್ಪ ತುಂಬಿಕೊಂಡಿರುತ್ತೆ. ಆ ರೀತಿಯಾದಂತಹ ಏನಂದ್ರೆ ಕೆತ್ತನೆಯನ್ನ ಮಾಡಲಾಗಿದೆ. ಹಾಗಾಗಿ ಒಂದೊಂದು ವಿಚಾರವನ್ನ ಸಹಿತ ಬಹಳಷ್ಟು ಅಳೆದು ತೂಗಿ ಲೆಕ್ಕಾಚಾರವನ್ನ ಹಾಕಿ, ಯಾಕಂದ್ರೆ ನೋಡೋರಿಗೆ ಅದು ತುಂಬಾ ಅಟ್ರಾಕ್ಟ್ ಆಗಿ ಕಾಣಿಸ್ಬೇಕು. ಮತ್ತೆ ಒಬ್ಬ ಬಾಲರಾಮನ ಮೂರ್ತಿಯನ್ನ ಕೆತ್ತಾ ಇದ್ದಾರೆ ಅಂತಂದ್ರೆ ಬಾಲರಾಮ ಹೇಗಿರ್ತಾನೆ ಅನ್ನುವಂತಹ ಕಲ್ಪನೆ ಬರಬೇಕು. ಅದು ನೋಡಿದ ತಕ್ಷಣವೇ ಆ ತೇಜಸ್ಸು ಮತ್ತೆ ಆ ಭಕ್ತಿ ಎರಡೂ ಸಹಿತ ಮನಸ್ಸಲ್ಲಿ ಬರಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಮೂರ್ತಿ ಕೆತ್ತನೆ ಆಗಿರುವಂತಹ ಫೋಟೋ ನ್ಯೂಸ್ ಫಸ್ಟ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸುವಂತಹ ಕೆಲಸವನ್ನ ಮಾಡ್ತಾ ಇದೀವಿ. ಮತ್ತೆ ಅದರ ಜೊತೆಗೆ ಏನಂದ್ರೆ ಬಾಲರಾಮನಿಗೆ ಯಾವುದೇ ಕಾರಣಕ್ಕೂ ಸಹಿತ ಪಕ್ಕದಲ್ಲಿ ಬಿಲ್ಲು ಬಾಣ ಇರೋದಿಲ್ಲ. ಆದ್ರೆ ಅಲ್ಲಿ ಯಾವಾಗ ಮೂರ್ತಿ ಕೆತ್ತನೆ ಆಗಿ ಅಂತಿಮವಾಗಿ ತೆಗೆದುಕೊಳ್ಳಲು ಹೋಗುವಂತಹ ಸಂದರ್ಭದಲ್ಲಿ ಪಕ್ಕದಲ್ಲಿ ಒಂದು ಬಿಲ್ಲು ಬಾಣವನ್ನ ಇಟ್ಟು ಒಂದು ಫೋಟೋ ತೆಗಿತಾರೆ. ಅಂದ್ರೆ ಅದು ಒಂದು ಖುಷಿಗೋಸ್ಕರ ಯಾವ ರೀತಿಯಾಗಿ ಕಾಣಿಸಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಆ ಒಂದು ಫೋಟೋವು ಸಹಿತ ಸಿಕ್ಕಿದೆ. ಈ ಮೂಲಕವಾಗಿ ಅಂದ್ರೆ ಕೆತ್ತನೆ ಆದ ನಂತರ ಅದಾದ್ಮೇಲೆ ಸೆಲೆಕ್ಷನ್ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಏನಂದ್ರೆ ಕಮಿಟಿ ಇತ್ತಲ್ಲ, 15 ಜನರ ತಂಡ ಇತ್ತಲ್ಲ, ಆ ಸಂದರ್ಭದಲ್ಲಿ ಅವರು ಯಾಕೆ ಸೆಲೆಕ್ಟ್ ಮಾಡಿದ್ರು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಫೋಟೋ. ಯಾಕಂದ್ರೆ ಅಷ್ಟು ತೇಜಸ್ಸು, ಅಷ್ಟು ಏನಂದ್ರೆ ಖುಷಿ ಕೊಡುವಂತಹ, ಅಷ್ಟು ನೋಡಿದ ತಕ್ಷಣವೇ ಭಕ್ತಿ ಭಾವ ಬರುವಂತಹ ಆ ಒಂದು ಕೆತ್ತನೆ ಆಗಿದೆ ಅಲ್ಲ, ಆ ಕಾರಣಕ್ಕಾಗಿ. ಯಾಕಂದ್ರೆ ನೀವು ಇದರಲ್ಲಿ ದೆಹಲಿಯಲ್ಲಿರುವಂತಹ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರ ಸ್ಟ್ಯಾಚ್ಯೂ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಆ ಸುಭಾಷ್ ಚಂದ್ರ ಬೋಸ್ ಅವರ ಸ್ಟ್ಯಾಚ್ಯೂನು ತುಂಬಾ ಅಟ್ರಾಕ್ಟ್ ಆಗಿ ಕಾಣಿಸ್ತಾ ಇತ್ತು. ಅದಾದ್ಮೇಲೆ ಕೇದಾರ್ನಾಥ್ನಲ್ಲಿರುವಂತಹ ಶಂಕರಾಚಾರ್ಯರ ಮೂರ್ತಿಯನ್ನ ಕೆತ್ತಿದಾಗಲೂ ಸಹಿತ ಇಡೀ ದೇಶವೇ ಕೊಂಡಾಡುವಂತಹ ಏನಂತಂದ್ರೆ ಮೂರ್ತಿ ಇದೆ ಅನ್ನುವಂಥದ್ದಾಗಿತ್ತು. ಈಗ ಮತ್ತೊಂದು ಬಾರಿ ರಾಮಲಲ್ಲ ಮೂರ್ತಿಯನ್ನ ಕೆತ್ತಿರ್ತಕ್ಕಂತಹ ಅರುಣ್ ಅವರಿದಾರಲ್ಲ, ಅರುಣ್ ಯೋಗಿರಾಜ್, ಅದನ್ನ ತಮ್ಮ ಕೈಚಳಕದ ಮೂಲಕವಾಗಿ ಮತ್ತೊಂದು ಬಾರಿ ಅದನ್ನ ಸಾಬೀತು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ಮೂಲಕವಾಗಿ ಮತ್ತೆ ಕಣ್ಣಿನಲ್ಲಿರುವಂತಹ ಹೊಳಪಿದೆ ನೋಡಿ, ನೀವು ಅದನ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ, ಮುಖದ ಚೆಹರೆಯನ್ನ ಸಂಪೂರ್ಣವಾಗಿ ಅಬ್ಸರ್ವ್ ಮಾಡ್ತಾ ಹೋದ್ರೆ ಕೆನ್ನೆಯ ಭಾಗ ಒಂದು ರೀತಿ ಅಟ್ರಾಕ್ಟ್ ಆಗಿ ಕಾಣಿಸ್ತಾ ಇದ್ರೆ, ಮತ್ತೊಂದು ಕಡೆಗೆ ಅಂದ್ರೆ ಕಣ್ಣಿನಲ್ಲಿರುವಂತಹ ತೇಜಸ್ಸು ಸಹಿತ ತುಂಬಾ ಅಟ್ರಾಕ್ಟ್ ಆಗಿ ಕಾಣಿಸ್ತಾ ಹೋಗುತ್ತೆ. ಮತ್ತೆ ಶ್ರೀರಾಮನಿಗೆ ತಿಲಕವನ್ನು ಇಟ್ಟಿದ್ದಾರೆ ನೋಡಿ, ಆ ಶ್ರೀರಾಮನಿಗೆ ತಿಲಕವನ್ನು ಇಟ್ಟಿರುವಂತದ್ದು ಸಹಿತ ಇಡೀ ಮುಖದಲ್ಲಿ ಆ ಫೇಸ್ಗೆ ಅಟ್ರಾಕ್ಷನ್ ಕೊಡ್ತಾ ಇರುವಂತದ್ದೇ ಈ ಒಂದು ಏನಂದ್ರೆ ಕೆತ್ತನೆ. ಅದರ ಜೊತೆಗೆ ನೀವು ಕೆಳಭಾಗದಲ್ಲಿ ಅಂದ್ರೆ ಶ್ರೀರಾಮ ಮೂರ್ತಿಯ ಕೆಳಭಾಗದಲ್ಲಿ ನೋಡಿದ್ರು ಸಹಿತ, ಅಂದ್ರೆ ಕೆಳ ಹಂತದಲ್ಲಿ ನೋಡ್ತಾ ಹೋದ್ರು ಸಹಿತ ಪ್ರತಿ ಹಂತದಲ್ಲೂ ಸಹಿತ ಅವರು ಏನಂದ್ರೆ ಅರುಣ್ ಅವರು ಕುಸರಿ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ತುಂಬಾ ನಾಜೂಕಾಗಿ ಕೆತ್ತನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಬಾಲರಾಮನ ಸೆಲೆಕ್ಷನ್ ಆಯ್ತು ಅನ್ನೋದಕ್ಕೂ ಸಹಿತ ಇದು ಬೆಸ್ಟ್ ಎಕ್ಸಾಂಪಲ್. ವಿಜಯ್, ಸೊ ಜಗದೀಶ್, ಈಗ ಅಯೋಧ್ಯೆ ಕಳೆಗಟ್ಟಿದ್ದ ಹಾಗೆ ನ್ಯೂಸ್ ಫಸ್ಟ್ ಅಯೋಧ್ಯೆಯಿಂದ ಸತತವಾಗಿ ವರದಿ ಮಾಡೋದಕ್ಕೆ ಆರಂಭ ಮಾಡ್ತು. ಆಗಿಂದ ಈ ಕ್ಷಣದವರೆಗೂ ಕೂಡ ಒಂದಾದರ ನಂತರ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ರಾಜ್ಯದ ಜನರ ಮುಂದಿಡ್ತಾ ಬರ್ತಾ ಇದ್ದೀವಿ. ಈಗ ಈ ಮೂರ್ತಿಯ ವಿಚಾರದಲ್ಲೂ ಕೂಡ ಅಷ್ಟೇ, ಬಹುಶಃ ಕನ್ನಡಿಗರಿಗೆ ಕಣ್ಣಪಟ್ಟಿ ಇಲ್ಲದ ಬಾಲರಾಮನ ಮೊದಲ ದರ್ಶನ ನ್ಯೂಸ್ ಫಸ್ಟ್ ನಲ್ಲಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅನ್ಸುತ್ತೆ. ಅದರ ಜೊತೆಗೆ ಜಗದೀಶ್, ಈಗ ಶ್ರೀರಾಮ ಪ್ರಭುವಿನ ಪಟ್ಟಾಭಿಷೇಕದ ನಂತರದ ಅಥವಾ ಅರಣ್ಯವಾಸದ ದಿನದ ಕೆತ್ತನೆಗಳು, ಆ ರೂಪಗಳನ್ನು ನೋಡಿದ್ವಿ. ಬಾಲರಾಮನ ರೂಪ ಅತಿ ವಿರಳ ಅಥವಾ ಇದೇ ಮೊದಲ ಅನ್ನುವಂಥದ್ದು? ಖಂಡಿತವಾಗ್ಲು ನ್ಯೂಸ್ ಫಸ್ಟ್ ರಾಮನ ವಿಚಾರವಾಗಿ ಬಂದಂತಹ ಸಂದರ್ಭದಲ್ಲಿ ಅಂದ್ರೆ ರಾಮನ ಏನಂದ್ರೆ ಎಲ್ಲಾ ರೀತಿಯ ಇಲ್ಲಿ ಅಯೋಧ್ಯೆಯಲ್ಲಿ ನಡೆದಿರತಕ್ಕಂತಹ ಅವರ ಏನಂದ್ರೆ ಆಗಿನ ದಿನಗಳ
ಘಟನಾವಳಿಗಳನ್ನ ಸಹಿತ ನ್ಯೂಸ್ ಫಸ್ಟ್ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತು. ಮತ್ತೆ ಮೊದಲ ಬಾರಿಗೆ ರಾಮಲಲ್ಲನ ಮೂರ್ತಿಯನ್ನ ಯಾವುದು ಸೆಲೆಕ್ಷನ್ ಆಯಿತು ಅನ್ನುವಂತಹ ವಿಚಾರವನ್ನ ಹೇಳುವಂತಹ ಕೆಲಸವನ್ನ ಮಾಡ್ತು. ಮತ್ತೆ ಇವತ್ತು ಬೆಳಗ್ಗೆಯನ್ನು ಸಹಿತ ಯಾವಾಗ ಮೂರ್ತಿಯ ಚಿತ್ರಣ ಹೊರಗಡೆ ಬರುತ್ತೆ ಕಳೆದ 2 ದಿವಸಗಳಿಂದ, ಆವಾಗಲೂ ಸಹಿತ ಇನ್ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುವಂತದ್ದು, ಅಂದ್ರೆ ರಾಮಲಲ್ಲನ ಮೂರ್ತಿಯ ಹಿಂಭಾಗದಲ್ಲಿರ್ತಕ್ಕಂತಹ ಕೆತ್ತನೆಯ ಬಗ್ಗೆನೂ ಸಹಿತ ನಾವು ಇನ್ ಡಿಟೇಲ್ ಆಗಿ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ರಿ. ಅಲ್ಲಿ ಓಂ ಆಕಾರದ ಏನಂದ್ರೆ ಓಂಕಾರ ಇರುವಂತಹ ಒಂದು ಚಿಹ್ನೆ ಇದೆ, ಮತ್ತೆ ಗಣೇಶನ ಚಿಹ್ನೆ ಇದೆ, ಅದರ ಜೊತೆಗೆ ಶಂಖನಾದ ಇದೆ, ಏನೋ ಸ್ವಸ್ತಿಕ್ ಇದೆ, ಅದರ ಜೊತೆಗೆ ಚಕ್ರದ ಕೆತ್ತನೆಗಳಿದಾವೆ. ಅಂದ್ರೆ ಪ್ರತಿಯೊಂದು ಸಹಿತ ಇನ್ ಡಿಟೇಲ್ ಆಗಿ, ಯಾಕಂದ್ರೆ ಜನರಿಗೆ, ಕರ್ನಾಟಕದ ಜನರಿಗೆ ನ್ಯೂಸ್ ಫಸ್ಟ್ ನೋಡುವಂತಹ ಸಂದರ್ಭದಲ್ಲಿ ಹೊಸತನವನ್ನ ಕೊಡುವಂತಹ ಕೆಲಸವನ್ನ, ಮತ್ತೆ ಇನ್ ಡಿಟೇಲ್ ಆಗಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ, ಮತ್ತೆ ಅದರ ಜೊತೆಗೆ ಈಗ ಕೊಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಸಹಿತ ಅಷ್ಟೇ. ಇಲ್ಲಿಯವರೆಗೂ ಸಹಿತ ಯಾರು ಆ ಒಂದು ರಾಮಲಲ್ಲ ಮೂರ್ತಿಯ ಕಣ್ಣಿಗೆ ಪಟ್ಟೆ ಇಲ್ಲದೆ ಇರುವಂತಹದನ್ನ ತೋರಿಸಿಲ್ಲ. ಆದ್ರೆ ಅದರ ಸೌಂದರ್ಯವನ್ನ, ಆ ಒಂದು ಮುಖದಲ್ಲಿರುವಂತಹ ತೇಜಸ್ಸನ್ನ ಇಡೀ ಕರ್ನಾಟಕದ ಜನರಿಗೆ ತೋರಿಸುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಮಾಡ್ತಾ ಇರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.